ನನ್ನನ್ನು ಉಳಿಸ್ಕೋಬೇಕು ಅಂತ ಅವರ ಪ್ರಾಮಾಣಿಕ ಪ್ರಯತ್ನ ಸಫಲವಾಗಲಿಲ್ಲ. ಯಾವುದೇ ರೀತಿ ಕಳವಳ ಬೇಡ, ಗೊಂದಲ ಬೇಡ, ಎಲ್ಲ ಪ್ರಾಮಾಣಿಕವಾಗೇ ನಡೀತು. ನನ್ನ ನೋಡ್ಕೊಂಡವ್ರಿಗೆ ಬಹಳ ಜವಾಬ್ದಾರಿ ಕೂಡ ಇತ್ತು. ಈ ರೀತಿ ಆರೋಪ ಹೊರಿಸ್ತಾರೆ, ಈ ರೀತಿ ಮಾಡ್ತಾರೆ, ಅವರು ಅದರಿಂದೆಲ್ಲ ಪಾರಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಷ್ಟೇ. ಅದು ಯಾವ್ದಾದ್ರು ಸರ್ಕಾರದ ಒತ್ತಡ ಅಥವಾ ಬಾಹ್ಯ ಒತ್ತಡಗಳೇನಾದ್ರೂ ಅವರ ಮೇಲೆ ಇತ್ತ? ಸರ್ಕಾರದ ಕಣ್ಣಿತ್ತು, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅನವಶ್ಯಕವಾದ ಕಳವಳ, ಗೊಂದಲ ಏನು ಬೇಡ. ಈಗ ನಾನು ಸಹಜವಾಗಿಯೇ ಸಾವನ್ನಪ್ಪಿದ್ದೇನೆ. ನಾನು ಇಷ್ಟಪಟ್ಟು ಈ ದೇಹವನ್ನು ಬಿಟ್ಟಿದ್ದೇನೆ. ನನಗೆ ಮುಖ್ಯವಾಗಿರೋದು ಈ ದೇಹ ಅಲ್ಲ. ಭಕ್ತರು ಸೇವೆ ಮಾಡೋದು ನನಗೆ ಮುಖ್ಯ. ಅದನ್ನು ಮುಂದುವರಿಸ್ಕೊಂಡು ಹೋಗಿ. ನಾನು ಅದನ್ನೇ ಮಾಡ್ತೇನೆ, ನೀವು ಅದನ್ನೇ ಮಾಡಿ. ಬಾಬಾಜಿಯವರು ಸಾಮಾನ್ಯವಾದ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅಣ್ಣ ತಮ್ಮಂದ್ರ ಜೊತೆ ಹೇಗೆ, ಯಾವ ವಯಸ್ಸಲ್ಲಿ, ಯಾವ ಪ್ರೇರಣೆಯಿಂದ ಈ ಒಂದು ಆಧ್ಯಾತ್ಮ ಕ್ಷೇತ್ರಕ್ಕೆ ಬರಂಗಾಯಿತು ಅಂತಕ್ಕಂಥ ಒಂದು ತಿಳಿಯುವ ಕುತೂಹಲ ಇದೆ ಬಾಬಾಜಿ. ನಿಮ್ಮ ಬಾಲ್ಯ ಹೇಗಿತ್ತು ಅಂತ ತಿಳಿಯುವ ಕುತೂಹಲ. ನೀವು ಎಲ್ಲರಂಗೆ ಇದ್ರ? ಕೆಲವು ಮೂರ್ಖರಿಗೆ ಜನ್ಮ ಜನ್ಮಾಂತರ ಸಿದ್ಧಾಂತನೇ ಗೊತ್ತಿಲ್ಲ. ಇದು ಈ ಜನ್ಮದಿಂದ ಬಂದಿದ್ದಲ್ಲ. ಜನ್ಮ ಜನ್ಮಾಂತರಗಳಿಂದ ಈ ಆತ್ಮಶುದ್ಧಿಯ ಕಾರ್ಯ ನಡೆಯುತ್ತೆ. ಸಹಜವಾಗಿ ನಾನು ಈ ಜನ್ಮದಲ್ಲಿ ಬಾಲ್ಯನ ಆನಂದಿಸ್ಬೇಕು ಅಂತ ನನ್ನ ಇಷ್ಟ ಇತ್ತು, ನನ್ನ ಇಚ್ಛೆ ಇತ್ತು. ಅದನ್ನ ಮಾಡಿದೆ ಅಷ್ಟೇ. ಅಂದ್ರೆ ಈ ದೇಹದಲ್ಲಿ, ಈ ಜನ್ಮದಲ್ಲಿ ಈ ಆಧ್ಯಾತ್ಮದ ಪ್ರಕಾಶ ಹೊರಹೊಮ್ಮಿದ್ದು ಸುಮಾರು ವಯಸ್ಸು, ಯಾವ ವಯಸ್ಸಲ್ಲಿ ಅಂತ ತಮಗೆ ಅರಿವಾಗಿತ್ತು. ನಿಮಗೆ ಅರಿವಿದ್ದರೂ ಕೂಡ ಅದು ಜನಸಾಮಾನ್ಯರಿಗೆ ಗೊತ್ತಾಗಕ್ಕೆ ಪ್ರಾರಂಭ ಆಗಿತ್ತು. ತಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಇದೆ ಅಂತಕ್ಕಂಥದ್ದು. 17 ಎಲ್ಲ ಹುಡುಗರಾಗಿ ನೀವು ಇದ್ರ ಅಥವಾ ನೀವು ಏನಾದರೂ ವಿಭಿನ್ನವಾಗಿದ್ರ ಅಂತ ಬಾಲ್ಯದಲ್ಲಿ? ಒಂಟಿಯಾಗಿರ್ತಕ್ಕಂಥದ್ದು, ಮೂಡಿಯಾಗಿರ್ತಕ್ಕಂಥದ್ದು? ಎಲ್ಲರ ಹಾಗೆ ನಾನು ಸಹ ಇದ್ದೆ. ನೀವು ಭಿನ್ನ ಅಂತ ಮನೆಯವರಿಗೆ ಮತ್ತು ಹೊರಗಡೆಯವರಿಗೆ ಅನಿಸಿದ್ದು ಯಾವ ವಯಸ್ಸಲ್ಲಿ? 17. ಸೊ ಅಲ್ಲಿವರೆಗೂ ನೀವು ಎಲ್ಲರ ಹಾಗೆ ಇದ್ರಿ? ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಜನಸೇವೆ ನನಗಾಗಲೇ ಆಕರ್ಷಣೆ ಮಾಡಿತ್ತು. ಜನಸೇವೆ ಬಾಲ್ಯದಲ್ಲೇ ಮಾಡ್ತಿದ್ರು? ಜನಸೇವೆ ನನಗಾಗಲೇ ಆಕರ್ಷಣೆ ಮಾಡಿತ್ತು. ಅದರ ಜನಸೇವೆಗೆ ಆಕರ್ಷಿತನಾಗ್ತಾ ಇದ್ದೆ ನಾನು. ಅದು ಹೊರಗೆ ಬಂತು. ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ ಪೂಜ್ಯರೇ. ತಮಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ಕ್ಷಮೆ ಇರಲಿ. ತಮ್ಮ ನುಡಿಮುತ್ತುಗಳನ್ನು ಈ ಒಂದು ನಿಮ್ಮ ಭಕ್ತವೃಂದ ನಾವು ಎಲ್ಲರೂ ಕೂಡ ಪಾಲಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀವಿ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಒಂದು ಕೃಪೆ, ಆಶೀರ್ವಾದ ನಿರಂತರವಾಗಿ ಸಮಾಜದ ಮೇಲೆ, ನಿಮ್ಮ ಭಕ್ತರ ಮೇಲೆ ಹೀಗೆ ಇರಲಿ ಅಂತ ನಾನು ಈ ಮುಖಾಂತರ ಬೇಡ್ತಾ, ತಮಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ಕ್ಷಮೆ ಇರಲಿ ಮತ್ತೊಮ್ಮೆ. ಸೊ ತಾವು ಆಶ್ರಯಿಸಿದ್ದಂಥ ಈ ಹರ್ಷನ ದೇಹವನ್ನು ತಾವು ನಿರ್ಗಮಿಸಿ ಇಲ್ಲಿಂದ ತಮ್ಮ ಲೋಕಕ್ಕೆ ಹೋಗಿ ವಿಶ್ರಾಂತಿ ಪಡಲಿ. ಹರ್ಷನ ದೇಹ, ಹರ್ಷನ ಮನಸ್ಸು, ಚಿತ್ತ, ಬುದ್ಧಿ, ಆತ್ಮದೊಂದಿಗೆ ನಿಧಾನವಾಗಿ ಜಾಗೃತವಾಗಲಿ.
Take your own time to come back. Feel the relaxation in the mind, in the body. Be happy. Take your own time to come out from this state of mind. Once everything is fine with you, then you can decide to come out from the deep trance, deep relaxation, Yoga Nidra. If possible, count 1 to 10. Then you can come out from relaxation with refreshed, revitalized, rejuvenated mind, with fresh mind, healthy body, healthy feelings. You can rub your hands and just touch your eyes. ಆರಾಮವಾಗಿ ಹಾಯಾಗಿ ಶಾಂತ ಚಿತ್ತದಿಂದ. ಹರ್ಷ, are you okay? Fine? Good. How are you feeling now? Did you notice any changes? ಏನಾದರೂ ಬದಲಾವಣೆಗಳು ಅನ್ನಿಸ್ತಾ ಇದೆಯಾ ನಿಮಗೆ ಮನಸ್ಸಲ್ಲಿ ಅಥವಾ ದೇಹದಲ್ಲಿ? ಕಂಫರ್ಟಬಲ್? ಭಾಳ ಲೈಟ್ ಅನ್ನಿಸ್ತಾ ಇದೆ. ಹಾಂ. ಏನೋ ಒಂದು ರೀತಿ ಸಾಕಷ್ಟು ಏನೋ ಒಂದು ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು ಜನರಿಗೆ, ಬೇಕಾದವರಿಗೆ ಸಹಾಯ ಮಾಡಬೇಕು. ಯಾವ ಥರ You are completely, totally blessed with by Baba.